ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೋಸ್ಟ್ ಟ್ರೆಂಡಿಂಗಲ್ಲಿರುವಂತಹ ಜುಮ್ಕಾ ಡಿಸೈನ್ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಈಸಿ ಮೆಥಡಲ್ಲಿ ಯಾವ ಥರ ಮಾಡೋದಂತ ನೋಡೋಣ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ 6 ಎಳೆ ದಾರನ ತಗೊಂಡಿದ್ದೀನಿ. ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಸಿಲ್ಕ್ ಥ್ರೆಡನ್ನು ತಗೊಳ್ಳಿ. ಇದಕ್ಕೆ ಒಂದು ಗಂಟನ್ನು ಹಾಕಬೇಕು. ಈ ಥರ ನಾರ್ಮಲ್ ನಾಟ್ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಇಲ್ಲಿ ಇನ್ನೊಂದು ಗಂಟನ್ನು ಹಾಕ್ಕೊಳ್ಳಿ. 2 ಗಂಟುಗಳನ್ನು ಹಾಕಬೇಕು. ನಾರ್ಮಲ್ ನಾಟೆ. ಇದ್ರ ಪಕ್ಕನೆ ಕೆಳಗಡೆ ಬರಬೇಕು. ಇದ್ರ ಪಕ್ಕನೆ ಬರಬೇಕು. ಸ್ವಲ್ಪ ಗ್ಯಾಪ್ ಇರಬೇಕಷ್ಟೇ. ಆ ಥರ ಗಂಟನ್ನು ಹಾಕ್ಕೊಳ್ಳಿ. ಓಕೆ, ಇವಾಗ ಈ ಗ್ಯಾಪ್ ಒಳಗಡೆಗೆ ನೀಡಲನ್ನು ಹಾಕ್ತೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಚೈನ್ಗಳನ್ನು ಹಾಕಬೇಕು. 1 2 3 4 5 6 6 ಚೈನ್ಗಳನ್ನು ಹಾಕಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಈ ಥರ ನೀಡಲನ್ನು ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಹಾಕ್ಕೊಳ್ಳಿ. ಈ ದಾರನ ತಗೊಂಡು ಬನ್ನಿ. ಈ ದಾರನ ತಂದು ಲಾಕನ್ನು ಮಾಡಿ. ಇಲ್ಲಿ ಈ ಥರ ರಿಂಗ್ ಥರ ಫಾರ್ಮ್ ಆಗುತ್ತೆ ನೋಡಿ. ಈ ಥರ ಇದು ಕೈಯಲ್ಲಿ ಜಾಸ್ತಿ ಉದ್ದ ಅನಿಸುತ್ತೆ, ಅದಕ್ಕೋಸ್ಕರ ಇದನ್ನು ಕಟ್ ಮಾಡ್ಕೊತೀನಿ. ಇವಾಗ ಇಲ್ಲಿಂದ ಇದನ್ನ ಈ ಥರ ನೀಟಾಗಿ ಇಟ್ಕೊಳ್ಳಿ. ಕೈ ಬಿಡೋದಕ್ಕೆ ಹೋಗಬೇಡಿ. 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಇದೇ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಬೇಕು. ನೀಡಲ್ನ ಹಾಕಿ ನೋಡಿ, 2 ಚೈನ್ ಹಾಕಿದ್ನಲ್ಲ, ಇನ್ನೊಂದ್ಸಲ ತೋರಿಸ್ತಿದ್ದೀನಿ. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆಯಿಂದ ಈ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ಸುತ್ಕೊಳ್ಳಿ. ಮತ್ತೆ ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶೆ ಕಂಬ. ಇದನ್ನು ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬೇಡಿ. ಬಿಟ್ಬಿಟ್ರೆ ಉಲ್ಟಾ ಆಗುತ್ತೆ. ಮತ್ತೆ ಸೇಮ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೂ ಕೂಡ. ಮತ್ತೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸೇಮ್ ಪಾಯಿಂಟ್ಗೆ ಡಬಲ್ ಕ್ರೋಶೆ ಕಂಬ. ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋತೀನಿ. ಸೇಮ್ ಪಾಯಿಂಟ್ಗೆ ಡಬಲ್ ಕ್ರೋಶೆ ಕಂಬ. ಅರ್ಥ ಆಯ್ತು ಅನ್ಕೋತೀನಿ. ಈ ಗ್ಯಾಪು ಫಿಲ್ ಆಗೋವರೆಗೂ ಪೂರ್ತಿಯಾಗಿ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡಿ. ಓಕೆ ನೋಡಿ, ಪೂರ್ತಿಯಾಗಿ ಈ ಥರ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು. ಲಾಸ್ಟಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ 2 ಚೈನ್ ಹಾಕಿ ಅಲ್ಲಿ ಈ ಥರ ನೀಡಲನ್ನು ಹಾಕಿ ದಾರನ ತಂದು ಇದನ್ನ ಇದ್ರ ಒಳಗಡೆಯಿಂದ ತೆಗಿಬೇಕು. ಈ ಥರ ಇದಕ್ಕೆ ಸ್ಲಿಪ್ ನಾಟ್ ಅಂತ ಕರಿತೀವಿ ನೋಡಿ. ಈ ಥರ ಇಲ್ಲಿಂದ ಇವಾಗ 1 ಚೈನ್ ಹಾಕೋತೀನಿ. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಕಂಬದ ಮೇಲೆ ಫಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ದಾರ ತಂದು 3 ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಕಂಬ ಅಂತ ಕರಿತೀವಿ. ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಹಾಫ್ ಡಬಲ್ ಕ್ರೋಶೆ ಕಂಬ. ಈಗ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಮೇಲ್ಗಡೆ ಬಂದಿರುವಂತಹ ಪ್ರತಿಯೊಂದು ಹೋಲ್ಗೂ ಕೂಡ ಈ ಥರ ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಹೋಗ್ಬೇಕು. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ಈ ಥರ ನೀಡಲ್ನ ಹಾಕಿ ದಾರನ ತಂದು 3 ದಾರನ ಒಟ್ಟಿಗೆ ಲಾಕ್ ಮಾಡಬೇಕು. ಈ ಥರ ಪೂರ್ತಿಯಾಗಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶೆ ಕಂಬ, ಈಗ ಅದಾದ್ಮೇಲೆ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ತಿದ್ದೀನಿ. ಪೂರ್ತಿಯಾಗಿ ಮಾಡ್ಕೋತೀನಿ ಇದೇ ಥರ ನೋಡಿ. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಂಡು ನೀಡಲ್ನ ಹಾಕಿ ದಾರ ತಂದು ಹಾಫ್ ಡಬಲ್ ಕ್ರೋಶೆ ಕಂಬ.
ಇಲ್ಲಿವರೆಗೂ ಇದೇ ಥರ ಮಾಡ್ಕೋತೀನಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ, ಅಲ್ಲಿ ಒಂದು ಚೈನಿಂದ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈ ದಾರನ ಇದರ ಒಳಗಡೆಯಿಂದ ತೆಗಿಬೇಕು. ಈ ಥರ ಸ್ಲಿಪ್ ನಾಟ್ ನೋಡಿ ಈ ಥರ. ಇವಾಗ ಮತ್ತೆ ಒಂದು ಚೈನ್ ಹಾಕೋತೀನಿ. ಈಗ ಹಾಫ್ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಲ್ಲ, ಅದ್ರ ಮೇಲ್ಗಡೆ ಬಂದಿರುವಂತಹ ಎಲ್ಲ ಹೋಲ್ಗೂ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಅಥವಾ ಲಾಕ್ ಅಥವಾ ನಾಟ್ ಏನಾದರೂ ಕರಿಬೋದು ನೀವು. ಈ ಥರ ಪೂರ್ತಿಯಾಗಿ ಸಿಂಗಲ್ ಕ್ರೋಶನ ಮಾಡ್ತಾ ಹೋಗಿ. ಯಾವುದೇ ರೀತಿಯ ಯಾವುದೋ ಒಂದು ಹೋಲನ್ನು ನೀವು ಸ್ಕಿಪ್ ಮಾಡಬೇಡಿ. ಎಲ್ಲ ಹೋಲ್ಗೂ ಕೂಡ ಈ ಥರ ಹಾಕ್ಕೊಳ್ಳಿ. ಪ್ರತಿಯೊಂದು ಹೋಲ್ಗೂ ಸಿಂಗಲ್ ಕ್ರೋಶ ಪೂರ್ತಿಯಾಗಿ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನೋ ಇನ್ನೊಂದಿದೆ, ಇನ್ನೊಂದು ಮಾಡ್ಕೊಂಡ್ಮೇಲೆ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇಲ್ಲಿ ಈ ಥರ ನೀಡಲನ್ನು ಹಾಕಿ ದಾರ ತಂದು ಈ ದಾರನ ಇದರ ಒಳಗಡೆಯಿಂದ ತೆಗೀರಿ ಈ ಥರ. ಇಲ್ಲಿಂದ ನೆಕ್ಸ್ಟ್ ಇವಾಗ 2 ಚೈನ್ ಹಾಕ್ಕೊಂಡು ಥ್ರೆಡ್ಡನ್ನು ಮೇಲ್ ಮಾಡ್ತೀನಿ. 3 mm ಇರುವಂತಹ ಬೀಡ್ಗಳನ್ನು ಬಳಸ್ತಾ ಇದ್ದೀನಿ. ಗೋಲ್ಡ್ ಕಲರ್ ಬೀಡ್ಸು, ಪರ್ಲ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಬೇಡ ಅಂದರೆ ಹಾಗೆ ಕಂಬಗಳನ್ನು ಮಾಡ್ಬೋದು. ಬೀಡ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಫಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ದಾರ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ. ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೊಳ್ಳಿ. ನೋಡಿ 2 ಬೀಡ್ಗಳನ್ನು ತಗೊಂಡಿದ್ದೀನಿ. ಒಂದೊಂದೇ ಹಾಕ್ತಾ ಹೋಗಬೇಕು. ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ನೀಡಲ್ ಹಾಕಿ ದಾರ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು. ಮತ್ತೆ ಈ ಥ್ರೆಡ್ಡನ್ನು ಮೇಲ್ ಮಾಡಿ ಬೀಡ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ. ಯಾವುದೇ ರೀತಿಯ ಹೋಲನ್ನು ಸ್ಕಿಪ್ ಮಾಡ್ಕೋಬೇಡಿ. ಪ್ರತಿಯೊಂದು ಹೋಲ್ಗೂ ಕೂಡ ಈ ಥರ ಬೀಡ್ ಹಾಕಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ದೊಡ್ಡದಾಗಿ ಬೇಕಂದರೆ ಸಿಂಗಲ್ ಕ್ರೋಶ ಮಾಡ್ಕೊಂಡಲ್ಲ, ಅದನ್ನು ಇನ್ನೊಂದು ಸ್ಟೆಪ್ ನೀವು ರೌಂಡು ಸಿಂಗಲ್ ಕ್ರೋಶ ತಗೋಬೋದು ಜಾಸ್ತಿ ಬೇಕಂದರೆ. ಈಗ ಬೀಡ್ ಹಾಕಿದ ಮೇಲೆ ಇಲ್ಲಿಗೆ ಎಂಡ್ ಆಗುತ್ತಲ್ಲ, ನೀವು ಇನ್ನೊಂದು ಸಲ ಮಾಡ್ಕೋಬೋದು. ಓಕೆ, ಪೂರ್ತಿಯಾಗಿ ಇದೇ ಥರ ಬೀಡ್ಗಳನ್ನು ಹಾಕ್ತೀನಿ. ಪೂರ್ತಿಯಾಗಿ ಬೀಡ್ ಹಾಕ್ಕೊಂಡ್ಮೇಲೆ ಈಗ ಇಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀನಲ್ಲ, ಅಲ್ಲಿ ನೀಡಲ್ನ ಹಾಕಿ ದಾರ ತಂದು ಇದೇ ದಾರನ ಇದರ ಒಳಗಡೆಯಿಂದ ಈ ಥರ ತೆಗಿಬೇಕು. ಇವಾಗ ಇಲ್ಲಿಂದ 2 ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಇಳ್ಕೊಳ್ಳಿ. ನೋಡಿ ಜುಮ್ಕ ರೆಡಿ ಆಯಿತು. ನೋಡಿ ಈ ಥರ ಬರುತ್ತೆ. ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದಕ್ಕೆ ಒಳಗಡೆ ಇದು ಸ್ವಲ್ಪ ದೊಡ್ಡದಾಗಿದೆ, ಇವು 3 ಚಿಕ್ಕದಿದೆ. ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬಂದಿದೆ. ನಿಮಗೆ ದೊಡ್ಡ ಸೈಜ್ ಬೇಕಿದ್ರೆ ದೊಡ್ಡ ಸೈಜ್ ಮಾಡ್ಕೊಳ್ಳಿ, ಚಿಕ್ಕದು ಬೇಕಿದ್ರೆ ಚಿಕ್ಕ ಸೈಜ್ ಮಾಡ್ಕೊಳ್ಳಿ. ಇವಾಗ ಈ ಥ್ರೆಡ್ ಇದೆಯಲ್ಲ, ಇದನ್ನು ಒಳಗಡೆ ಹಾಕಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ಉದ್ದ ಬರುತ್ತೆ. ಒಳಗಡೆ ಸೈಡು ಗಮ್ಮನ್ನು ಹಾಕಿ ಇದನ್ನ ಈ ಥರ ಹಚ್ಬಿಡಿ. ನೋಡಿ ಬ್ಯೂಟಿಫುಲ್ ಆಗಿ ಜುಮ್ಕ ರೆಡಿ ಆಯಿತು. ನೆಕ್ಸ್ಟ್ ಇದನ್ನು ಸೀರೆಗೆ ಅಟ್ಯಾಚ್ ಮಾಡೋದು ಯಾವ ಥರ ಅಂತ ನೋಡೋಣ. ಓಕೆ, ಇವಾಗ ಸೀರೆಗೆ ಅಟ್ಯಾಚ್ ಮಾಡ್ಕೋಬೇಕಂದ್ರೆ ಮೊದಲೇ ನೀವು ನಿಮಗೆ ಎಷ್ಟು ಇಂಚ್ಗೆ ಬೇಕು ಅಂತ ಮೊದಲೇ ಮಾರ್ಕನ್ನು ಮಾಡಿಟ್ಕೊಳ್ಳಿ. ಇಲ್ಲ ನಡೆಯುತ್ತೆ ಅಂದರೆ ನೀವು ಬರಳತೆಯಿಂದ ಕೂಡ ಮಾಡ್ಕೋಬೋದು. ಸೀರೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡ್ ತಗೊಳ್ಳಿ. ನಾನು ಹಾಗೆ ಸ್ವಲ್ಪ ತೋರಿಸ್ತಾ ಇರೋದ್ರಿಂದ ಥ್ರೆಡ್ ಚೇಂಜ್ ಇದೆ. ಆದರೆ ನೀವು ಸೀರೆಗೆ ಹಾಕ್ತೀನಿ ಅಂದರೆ ಥ್ರೆಡ್ ಕಲರ್ ಸೇಮ್ ತಗೊಳ್ಳಿ. ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡ್ ತಗೊಳ್ಳಿ. ಇವಾಗ ಸ್ಟಾರ್ಟಿಂಗಲ್ಲಿ ಮೊದಲು ನೋಡಿ ಸೀರೆಗೆ ಲಾಕನ್ನು ಮಾಡ್ಕೋಬೇಕು ಈ ಥ್ರೆಡ್ಡಿಂದ.
ಬಿಚ್ಕೊಳ್ದೆ ಇರೋ ಥರ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಸೀರೆಗೆ ಲಾಕ್ ಮಾಡ್ಕೊಂಡ್ಮೇಲೆ 3 mm ಇರುವಂತಹ 2 ಬೀಡ್ಸ್ಗಳನ್ನು ಇದಕ್ಕೆ ಹಾಕ್ತೀನಿ. 2 ಆದ್ರೂ ಹಾಕಿ 3 ಆದ್ರೂ ಹಾಕಿ. 3 ಹಾಕಿ ನೋಡೋಣ. 3 ಹಾಕ್ತಿದ್ದೀನಿ. 3 ಬೀಡ್ಗಳನ್ನು ಹಾಕಿ ಇಲ್ಲಿ ಜುಮ್ಕ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನ ಈ ಥರ ಹಾಕ್ತಿದ್ದೀನಿ. ನೋಡಿ ಈ ಥರ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಕೂಡ ಒಂದು ಬೀಡನ್ನು ಹಾಕಬೇಕು. ಯಾವುದಾದ್ರೂ ಹಾಕಿ ಒಂದು ಬೀಡು, ಈ ಥರ ಒಂದು ಬೀಡ್ ಹಾಕ್ತಾ ಇದ್ದೀನಿ. ಯಾಕಂದರೆ ಇವಾಗ ನಾವು ವಾಪಸ್ ಈ ಥರ ತಗೊಂಡು ಹೋಗ್ತೀವಿ ದಾರವನ್ನ, ಈ ಥರ ಒಳಗಡೆಯಿಂದ. ಇದು ಗಮ್ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದು ಕಾಣಿಸ್ತಾ ಇದೆ. ಈಗ ಈ 3 ಬೀಡಿಂದನೂ ಈ ಥರ ಮೇಲ್ಗಡೆ ತಗೋತೀನಿ. ಟೈಟಾಗಿ ತಗೊಳ್ಳಿ ಈ ಥರ. ಇವಾಗ ಸೀರೆಗೆ ಲಾಕ್ ಮಾಡಿ. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಲಾಕನ್ನು ಮಾಡ್ಕೊಳ್ಳಿ. ಬಿಚ್ಕೊಳ್ದೆ ಇರೋ ಥರ ಮಾಡಿದರೆ ಆಯಿತು. ಹೀಗೆ ಮಾಡಬೇಕಂತೇನಿಲ್ಲ. ಬಿಚ್ಕೊಳ್ದೆ ಇರೋ ಥರ ಲಾಕನ್ನು ಮಾಡ್ಕೊಳ್ಳಿ. ಇದು ಜುಮ್ಕಾ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಸೀರೆಗೆ ಸ್ಟಿಚ್ ಮಾಡೋದು ಬೇಗನೆ ಕಂಪ್ಲೀಟ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಸೀರೆ ಹಾಕ್ಕೊಂಡಾಗ ಈ ಥರ ಹ್ಯಾಂಗಿಂಗ್ಸ್ ಥರ ಬರುತ್ತಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿಯಾಗಿ ಇನ್ನೂ 2 ಹಾಕಿದ ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ 3 ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ಥರ ಹ್ಯಾಂಗಿಂಗ್ಸ್ ಥರ ಬರುತ್ತೆ. ನಾವು ಸೀರೆಯನ್ನು ಹಾಕ್ಕೊಂಡಾಗ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದಕ್ಕೆ ಒಂದು 600 ಇಂದ 700ವರೆಗೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಈ ಥರ ಸುತ್ತ ಕೂಡ ತಿರುಗುತ್ತೆ. ತುಂಬಾ ಚೆನ್ನಾಗಿ ಬಂದಿದ್ದು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.